ಪ್ಲೀಸ್ ನನಗೆ ಕಾರ್ ಕೊಡಿಸ್ತೀಯಾ? ಎಲ್ಲ ಇದೇ ಟ್ರಕ್ ಯೂಸ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಒಂದೊಂದು ಸ್ಪೆಷಲ್ ಪ್ಲೇಸ್ ನಮ್ಮ ಮೈಸೂರು ರೋಡಲ್ಲಿ ಇರೋವಂಥದ್ದು ಪಯಣಕ್ಕೆ ಬಂದಿದ್ದೀವಿ. ಆ್ಯಂಡ್ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಏನಕ್ಕಂದರೆ ನನಗೂ ವಿಂಟೇಜ್ ಕಾರ್ ಅಂದರೆ ತುಂಬ ಇಷ್ಟ. ಸೊ ಯಾವ್ಯಾವ ಕಲೆಕ್ಷನ್ ಇದೆ, ಹೇಗೆ ನಡೆಯುತ್ತೆ ಪ್ರಾಸೆಸ್ಸು ಅಂತೆಲ್ಲ ನೋಡ್ಕೊಂಡು ಬರೋಣ. ಸೊ ಸ್ಟೇ ಟ್ಯೂನ್ ವಿತ್ ಮೀ. ಮೈಸೂರಲ್ಲಿ ಒಂದು ಫಂಕ್ಷನ್ ಮುಗಿಸ್ಕೊಂಡು ರಪ್ ಅಂತ ಹೊರಟ್ವಿ. ಕಾರ್ ಪಾರ್ಕಿಂಗ್ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಇಟ್ಸ್ ಫ್ರೀ ಆಫ್ ಕಾಸ್ಟ್. ಎಂಟ್ರೆನ್ಸಲ್ಲೇ ಒಂದು ರೋಲರ್ ಆಮೇಲೆ ಒಂದು ಡಬಲ್ ಡೆಕ್ಕರ್ ಬಸ್ ನಿಲ್ಲಿಸಿದ್ದಾರೆ. ಡಬಲ್ ಡೆಕ್ಕರ್ ಬಸ್ನ ಬರೀ ಮೂವೀಸಲ್ಲೆಲ್ಲ ನೋಡಿದ್ದೆ, ಬಟ್ ಲೈವಾಗಿ ನೋಡಿ ತುಂಬ ಖುಷಿ ಆಯಿತು. ಬಾಬಾ ಏನು ಬ್ಯೂಟಿ ರೀ! ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಮೇಲೇ ಸಿಗುತ್ತೆ. ಮೈಸೂರು ಟೋಲ್ಗೇಟ್ ದಾಟಿದ ತಕ್ಷಣವೇ ನಿಮ್ಗೆ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಈಸಿಯಾಗಿ ಸ್ಪಾಟ್ ಮಾಡ್ಬೋದು. ದೊಡ್ಡ ಟೈರ್ ಕಾಣಿಸುತ್ತೆ. ಎಂಟ್ರಿ ಟಿಕೆಟ್ ತೊಗೋಬೇಕು. ಒಬ್ಬರಿಗೆ 75 ರುಪೀಸ್ ಆಗುತ್ತೆ. ಹಾಗಿದ್ರೆ ಇವತ್ತು ಪಯಣದಲ್ಲಿ ಪ್ರಯಾಣ ಮಾಡೋಣ ಬನ್ನಿ. ಈ ಮ್ಯೂಸಿಯಂ ಓಪನ್ ಆಗಿದ್ದು ಲಾಸ್ಟ್ ಇಯರ್ ಏಪ್ರಿಲಲ್ಲಿ, ದ್ಯಾಟ್ ಈಸ್ 2024 ಏಪ್ರಿಲಲ್ಲಿ. ಗೈಸ್, ನನ್ನ ಮುಂದೆ ಎವಲ್ಯೂಷನ್ ಆಫ್ ವೀಲ್ಸ್ ಇದೆ. ಸ್ಟಾರ್ಟಿಂಗ್ ಡೇಟ್ ಫ್ರಮ್ 10,000 BC ಇಂದ ಸ್ಟಾರ್ಟ್ ಆಗುವಂಥ ವೀಲ್ಸ್ನ ಎವಲ್ಯೂಷನ್ ಇದೆ. ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿಯಲ್ಲಿ ಆಗಿರುವಂಥ ಪ್ರತಿಯೊಂದು ಎವಲ್ಯೂಷನ್ ಇಲ್ಲಿ ನೀವು ನೋಡ್ಬೋದು. ಫ್ರಮ್ ಕಾರ್ಟ್ಸ್ ಟು ಕಾರ್ಸ್. ಈ ಮ್ಯೂಸಿಯಂನ ಸ್ಟಾರ್ಟ್ ಮಾಡಿದ್ದು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು. ಇವತ್ತಿಗೂ ಅವ್ರ ಸಂಸ್ಥೆನೇ ಇದನ್ನು ನಡ್ಸ್ಕೊಂಡು ಹೋಗ್ತಾ ಇದೆ. ಕಂಪ್ಲೀಟ್ ಮೇಂಟೆನೆನ್ಸ್ ಎಲ್ಲ ಅವರೇ ನೋಡ್ಕೊತಾ ಇದ್ದಾರೆ. ಓಕೆ, ಸೊ ಇದು ತುಂಬಾ ಚೆನ್ನಾಗಿದೆ ಗೈಸ್. ಕಾಂಟ್ ಎಕ್ಸ್ಪ್ಲೈನ್. ಕರೆಂಟ್ಲಿ ನಾನು ಆಸ್ಟಿನ್ ಕಾರ್ ಮುಂದೆ ಇದ್ದೀನಿ ಆ್ಯಂಡ್ ದೀಸ್ ಆರ್ ಲಿಟ್ರಲಿ ದ ಇಂಜಿನ್, ದ ಪಾರ್ಟ್ಸ್ ಬಿಹೈಂಡ್ ಮೀ. ನಾನು ತೋರಿಸ್ತೀನಿ ನಿಮಗೆ ಅದಾದಮೇಲೆ. ಬಟ್ ಇಟ್ಸ್ ರಿಯಲಿ ಅಮೇಝಿಂಗ್. ವರ್ತ್ ದ ಟಿಕೆಟ್. ಈ ಮ್ಯೂಸಿಯಂನ ಮೇನ್ ಉದ್ದೇಶ ಏನಂದರೆ ಎಜುಕೇಷನ್ ಪರ್ಪಸ್, ಜಸ್ಟ್ ಟು ಪ್ರಿಸರ್ವ್ ದಿ ಆಟೋಮೋಟಿವ್ ಹೆರಿಟೇಜ್. ನಮ್ಮ ಟ್ರಾನ್ಸ್ಪೋರ್ಟೇಷನ್ ಎವಲ್ಯೂಷನ್ನ ಪ್ರಿಸರ್ವ್ ಮಾಡೋದಕ್ಕೆ, ಅದ್ರ ಬಗ್ಗೆ ಎಜುಕೇಷನ್ ಕೊಡೋದಕ್ಕೆ. ಕಾರ್ ಲವರ್ಸ್ಗಳಿಗೆ ಅಂತೂ ಹುಚ್ಚಿಡುವಂಥ ಪ್ಲೇಸ್ ಇದು ನಿಜವಾಗ್ಲೂ. ಪೀಪಲ್ ಆರ್ ಸೋ ಮಚ್ ಕ್ರೇಜ್ ಅಬೌಟ್ ದ ರೀಸೆಂಟ್ ಕಾರ್ಸ್ ಲೈಕ್ ಲ್ಯಾಂಬೋರ್ಗಿನಿ ಆ್ಯಂಡ್ ಆಲ್ ದ್ಯಾಟ್ ಕಾರ್ಸ್. ಬಟ್ ಇದು ಹಳೇದಿದೆಯಲ್ಲ, ಅಮೇಝಿಂಗ್. ಈ ಮ್ಯೂಸಿಯಮಲ್ಲಿ ಒಟ್ಟು 69 ವೆಹಿಕಲ್ಸ್ ಇದೆ, ವಿಚ್ ಇನ್ಕ್ಲೂಡ್ಸ್ ಮೈಸೂರು ಮಹಾರಾಜ ಡ್ಯಾಮ್ಲರ್ ಅವ್ರ ಚಾರಿಯಟ್ ಇಂದ ಹಿಡಿದು ಮಹಾತ್ಮ ಗಾಂಧೀಜಿಯವ್ರ ಕಾರ್ವರೆಗೂ, ಆ್ಯಂಡ್ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಕಾರ್ ಕೂಡ ಇದೆ. ಗೈಸ್, ಬರೀ ಕಾರ್ ಮಾತ್ರ ಇದೆ ಅನ್ಕೊಂಡಿದ್ದೆ, ಬಟ್ ಯಪ್ಪ ಏನು ಜಾಗ ಗುರು! ನಾನು ಬರೀ ಕಾರ್ಸ್ ಮಾತ್ರ ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ಈ ಬೈಕ್ಸ್ ನೋಡಿಬಿಟ್ಟು ನನ್ನ ಹುಚ್ಚು ಡಬಲ್ ಆಯಿತು. ಹಾಗೆ ಮುಂದಕ್ಕೆ ಹೋಗ್ತಾ ಇನ್ನೊಂದು ಅದ್ಭುತ ನೋಡಿದೆ ರೀ. ಏನು ಬಣ್ಣ, ಏನು ಲುಕ್ಸು, ಏನು ಸೌಂದರ್ಯ! ಯಾರೇ ನೀನು ಚೆಲುವೆ? ಅದೊಂದೇ ಚೆಲುವೆ ಅನ್ಕೊಂಡಿದ್ದೆ, ಬಟ್ ಇಲ್ಲಿ ನೋಡಿದ್ರೆ ಬಣ್ಣ ಬಣ್ಣದ ಕಾರು ತುಂಬ ಇತ್ತು. ತುಂಬ ಚೆನ್ನಾಗಿತ್ತು. ಎಷ್ಟು ಜನಕ್ಕೆ ಅನ್ಸುತ್ತೆ ಮೆಕ್ಯಾನಿಕಲ್ ಸ್ಟಫ್ ಆರ್ ದ ಕಾರ್ ಇಂಜಿನ್ ಸ್ಟಫ್ ಇಸ್ ಓನ್ಲಿ ದ ಬಾಯ್ಸ್ ಟಾಪಿಕ್? ಎಷ್ಟು ಜನಕ್ಕೆ ಅನ್ಸುತ್ತೆ ಕಾಮೆಂಟ್ಸ್ ಮಾಡಿ. ಏನಕ್ಕಂದ್ರೆ ನನಗಂತೂ ಅನ್ಸುತ್ತೆ. ಪ್ಲೀಸ್ ನನಗೆ ಕಾರ್ ಕೊಡಿಸ್ತೀಯಾ? ಹೂ ಲವ್ ಎಟ್ ಫಸ್ಟ್ ಸೈಟ್ ಆಗೋಯ್ತ್ರಿ ಇದನ್ನ ನೋಡಿ. ರೆಡ್ ಕಲರ್ ಸ್ಕೋಡಾ ನೋಡಿದ್ಮೇಲೆ ಯಾವ ಕಾರು ಇಷ್ಟ ಆಗಿಲ್ಲ. ಏನೇ ಹೇಳಿ, ಹಳೆ ಕಾರ್ಗಳಲ್ಲಿ ಕಲರ್ಸ್ ಮಾತ್ರ ತುಂಬಾ ಕ್ರೇಜಿ ಆಗಿದೆ ಆಯ್ತಾ.
ಕಲರ್ ಮೇಲೆ ಕಾರ್ ಡಿಪೆಂಡ್ ಆಗ್ತಿತ್ತು ಅನ್ಸುತ್ತೆ. ಮಾಡೆಲ್ ನೇಮ್ ಆ್ಯಂಡ್ ಮಾಡೆಲ್ ನನ್ಗಂಗೆ ಅನ್ಸುತ್ತೆ, ಸುಳ್ಳು ಇರ್ಬೋದು. ಹಾಗೆ ಗ್ಲೈಡರ್ ಮೇಲೂ ಒಂದು ಕಣ್ಣು ಹಾಕಿ ಸೀದಾ ಕೆಳಗಡೆ ಹೋದ್ವಿ. ಮೇಲೆ ಕಾರು ಮತ್ತು ಬೈಕ್ಸು, ಕೆಳಗಡೆ ಬಂದರೆ ವರ್ಲ್ಡ್ ವಾರ್ ಟೂದು ಮಿಲಿಟ್ರಿ ಟ್ರಕ್ಸ್, ಜೀಪ್ಸ್ ತುಂಬ ಚೆನ್ನಾಗಿದೆ. ಒಂದೊಂದೂ ಆ್ಯಂಟಿಕ್ ಪೀಸ್ ತುಂಬ ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ ಆ್ಯಂಡ್ ತುಂಬ ಇನ್ಫಾರ್ಮೇಷನು ಸಹ ಇದೆ. ನನಗೆ ಈ ಟ್ರಕ್ ನೋಡಿ ಹಳೆ ಸೀರೆಗೆ ಹೊಸ ತೇಪೆ ಹೊಡೆದಂಗೆ ಅಂತ ಅನಿಸ್ತು. ಜಲ್ಲಿಕಲ್ಲು ಲೋಡೆಲ್ಲ ಇದೇ ಟ್ರಕ್ ಯೂಸ್ ಮಾಡ್ತಾರೆ. ಜಸ್ಟ್ ಇಮ್ಯಾಜಿನ್ ಎಷ್ಟು ಹಳೇದು ಇರ್ಬೇಕು ಅಂತ ತೋರಿಸ್ತೀನಿ ನೋಡಿ. 1973ನಾ? Oh my God. ಈ ಟ್ರಕ್ನ ಇನ್ನೂ ನಮ್ಮೂರಲ್ಲಿ ಜಲ್ಲಿಕಲ್ಲು ಹೊಡಿಯಲ್ವಾ? ಜಲ್ಲಿಕಲ್ಲು, ಮರಳು, ಈ ಟ್ರಕ್ನ ನಮ್ಮೂರ ಬೆಂಗಳೂರು. ಆಗಲೇ ಹೇಳ್ದಾಗೆ ನಮ್ಮ ಸೆಲೆಬ್ರಿಟೀಸ್ ಕಾರ್ಸ್ಗಳೂ ಇವ್ರು ಪ್ರಿಸರ್ವ್ ಮಾಡಿದ್ದಾರೆ, ಟ್ಯಾಕ್ಸಿನೂ ಪ್ರಿಸರ್ವ್ ಮಾಡಿದ್ದಾರೆ. ಒಂದು ಬ್ಯೂಟಿ ಜೊತೆ ಇನ್ನೊಂದು ಬ್ಯೂಟಿ ಫ್ರೀ ಅಂದಂಗೆ ನಾನು ಹೋಗಿ ನಿಂತ್ಕೊಂಡು ಪೋಸ್ ಕೊಟ್ಟೆ. ರೆಡ್ ಅಂತೂ ಕೊಡ್ಸಿಲ್ಲ, ಹೋಗ್ಲಿ ಎಲ್ಲಾದು ಕೊಡಿಸ್ತಾ. ಇಲ್ಲೆಲ್ಲ ಮಿಡ್ ಏಜ್ ಕಾರ್ಸ್ಗಳಿತ್ತು, ಮಿಡ್ ಏಜಿಂದ ರೀಸೆಂಟ್ ಕ್ಯಾಟಗರಿಯಲ್ಲಿ ಬರುವಂಥ ಕಾರ್ಸ್ಗಳಿತ್ತು. ಈ ಕಾರ್ನ ತುಂಬ ಕ್ರಿಯೇಟಿವ್ ಆಗಿ ಶೋಕೇಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. JCBನೂ ಬಿಟ್ಟಿಲ್ಲ ಗುರು. ಇದಿಷ್ಟೇ ಕಾರ್ ಮ್ಯೂಸಿಯಂ. ಇದೇ ಫ್ಲೋರಲ್ಲಿ ಮಂಜೂಷಾ ಆರ್ಟಿಫ್ಯಾಕ್ಟ್ ಮ್ಯೂಸಿಯಂ ಇದೆ, ವಿಚ್ ಹ್ಯಾಸ್ ಆಲ್ ಆ್ಯಂಟಿಕ್ ವೆಸಲ್ಸ್, ಕಟ್ಲೆರೀಸ್, ಸೌಟು ಗ್ಯೂಟು ಎಲ್ಲ ಇದೆ. ಆ್ಯಂಡ್ ಹಳೆ ಸಿನಿಮಾ ಕ್ಯಾಮ್ರಾ, ಅವಾಗಿದ್ದಿದ್ದ ಕ್ಯಾಮ್ರಾಗೂ ಇವಾಗಿರೋ ಕ್ಯಾಮ್ರಾಗೂ ಎಷ್ಟು ವ್ಯತ್ಯಾಸ ಇದೆ. ಆ್ಯಂಡ್ ಪೇಂಟಿಂಗ್ಸು ಸಹ ಇದೆ. ಪೇಂಟಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿದೆ, ಅಮೇಝಿಂಗ್ ಆಗಿದೆ. ಪ್ರತಿಯೊಂದೂ ತುಂಬ ಚೆನ್ನಾಗಿದೆ. ತುಂಬ ಟೈಪ್ ಆಫ್ ಗನ್ಸು ಪ್ರಿಸರ್ವ್ ಮಾಡಿದ್ದಾರೆ. ಆಗಿನ ಕಾಲದ ಗ್ರಾಮ್ಫೋನ್, ಟೆಲಿಫೋನ್, ವರ್ಲ್ಡ್ ವಾರ್ ಟೂವಲ್ಲಿ ಯೂಸ್ ಮಾಡ್ತಿದ್ದಂಥ ಟೆಲಿಫೋನ್ ಎಲ್ಲ ಇದೆ. ಆ್ಯಂಡ್ ಕಾಯಿನ್ಸ್ಗಳು ಪ್ರಿಸರ್ವ್ ಮಾಡಿದ್ದಾರೆ, ಗ್ರಂಥಗಳು ಪ್ರಿಸರ್ವ್ ಮಾಡಿದ್ದಾರೆ. ಟೋಟಲಿ 10/10. ನೀವು ವಿಸಿಟ್ ಮಾಡಲೇಬೇಕು. ಓಕೆ ಗೈಸ್, ಸೊ ದಿಸ್ ಇಸ್ ದ ಎಂಡ್ ಆಫ್ ದ ವಿಡಿಯೋ. ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಮ್ಮ ಸ್ಮಾಲ್ ಟೂರ್ ಟು ಪಯಾಣ. ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ದಯವಿಟ್ಟು ಲೈಕು, ಸಬ್ಸ್ಕ್ರೈಬು, ಶೇರ್ ಎಲ್ಲ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. Until I see you in the next video, bye.